ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಡಿಂಪಲ್ ಕಿಂಗ್ ಯೂಟ್ಯೂಬ್ ಚಾನಲ್. ನೀವು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೆಳಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಏನಂತ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ PDF ಫೈಲ್ ಹೇಗೆ ಕ್ರಿಯೇಟ್ ಮಾಡೋದು ಮೊಬೈಲಲ್ಲಿ ಅಂತ ಹೇಳ್ಕೊಡ್ತೀನಿ. ನಾವು ಬರೆದಿರೋ ನೋಟ್ಸನ್ನು PDF ಆಗಿ ಹೇಗೆ ಕನ್ವರ್ಟ್ ಮಾಡೋದು ಮೊಬೈಲಲ್ಲಿ ಅಂತ ಬನ್ನಿ ನೋಡೋಣ. ನೀವೊಂದು ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತದೆ. ಗೂಗಲಲ್ಲಿ ಈ ಪ್ಲೇಸ್ಟೋರಲ್ಲಿ ಗೂಗಲ್ ಡ್ರೈವ್ ಅಂತ ಸರ್ಚ್ ಮಾಡಿ ಈ ಅಪ್ಲಿಕೇಶನ್ ಬರುತ್ತೆ. ಇದನ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಮೊಬೈಲಲ್ಲಿ ಇದ್ದರೆ ಓಕೆ. ಬನ್ನಿ ಈಗ ಅಪ್ಲಿಕೇಶನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಸೆಕೆಂಡ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ಯಾನ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕೊಡ್ತಾಯಿತ್ತು, ಓಕೆ ಅಂತ ಕೊಡ್ತೀನಿ. ಇದು ನಂದು ಸರಿಯಾಗಿ ಬಂದಿಲ್ಲ, ಇದನ್ನ ಕ್ರಾಪ್ ಮಾಡ್ಕೊತೀನಿ ಸ್ವಲ್ಪ. ಇಲ್ಲಿ ಕ್ರಾಪ್ ಅಂತ ಇದೆ. ಕ್ರಾಪ್ ಮಾಡ್ಕೊತೀನಿ. ರೈಟ್ ಮೇಲೆ ಕ್ಲಿಕ್ ಮಾಡಿ. ನನಗೆ ಸ್ಟಾಕ್ ಇದಕ್ಕೆ ಮತ್ತು ನಾನು ಫಸ್ಟ್ ಪೇಜ್ ಆಯಿತು, ಇನ್ನು ಸೆಕೆಂಡ್ ಪೇಜ್ ಆ್ಯಡ್ ಮಾಡಬೇಕಲ್ಲ. ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ. ಅಂತ ಕ್ಲಿಕ್ ಮಾಡಿತ್ತು. ಇನ್ನು ಥರ್ಡ್ ಪೇಜ್ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಂತ ಕೊಡ್ತೀನಿ. ನಿಮಗೆ ಕಲರ್ ಏನಾದರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾಗಿದ್ದರೆ ಇಲ್ಲಿ ಕ್ರಾಪ್ ಬಾಜು ಕಲರ್ ಅಂತ ಆಪ್ಷನ್ ಇದೆ. ಇಲ್ಲಿ ನಿಮ್ಗೆ ಯಾವ ಥರ ಕಲರ್ ಬೇಕೋ ಆ ಥರ ಕಲರ್ ಇಟ್ಕೊಳ್ಳಿ. ನೀವು ಬ್ಲ್ಯಾಕ್ ಆ್ಯಂಡ್ ವೈಟು ಕಲರ್ ಡ್ರಾಯಿಂಗು ಯಾವ ಥರ ಬೇಕೋ ಆ ಥರ ಇಟ್ಕೊಳ್ಳಿ. ಮತ್ತು ಇದನ್ನ ಸೇವ್ ಮಾಡೋದಂತ ಹೇಗೆ ಅಂದರೆ ಇದರಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನೀವು ಏನಂತ ನೇಮ್ ಕೊಡ್ತೀರೋ ಅದನ್ನ ಸೇವ್ ಆಗುತ್ತೆ. ಇಲ್ಲಿ ನಾನೀಗ ಒಂದು ನೇಮ್ ಕೊಡ್ತೀನಿ. ಓಕೆ, ನಾನು ಸೇವ್ ಅಂತ ಕೊಡ್ತೀನಿ ನೋಡಿ. ಈಗ ಸೇವ್ ಅಂತ ಕೊಡಿರಿ. ಅದು ಅಪ್ಲೋಡ್ ಆಗ್ತಾ ಇದೆ. ಈಗ ಬನ್ನಿ ನೋಡೋಣ ಎಲ್ಲಿದೆ ಅಂತ. ಇಲ್ಲಿ ನಾನು ಈ ಫೋಲ್ಡ್ರಲ್ಲಿ ಸೇವ್ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ಇದು ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆದಮೇಲೆ ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ಅಪ್ಲೋಡ್ ಆಗಿದೆ. ಈಗ ಬನ್ನಿ ಚೆಕ್ ಮಾಡೋಣ. ನೋಡಿ, ನಾನು 3 ಪೇಜಸ್ ಹಾಕಿದ್ದೆ, 3 ಪೇಜಸ್ ಇಲ್ಲಿದೆ. ಮತ್ತು ಇದನ್ನ ಹೇಗೆ ನಾನು ಶೇರ್ ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡೋಣ ಫ್ರೆಂಡ್ಸ್, ಈಗ ನೋಡೋಣ ಎಲ್ಲಿದೆ ಅಂತ. ಈಗ ಫೈಲ್ಸಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ. ಇಲ್ಲಿ ಈಗ ಆಲ್ರೆಡಿ ಡೌನ್ಲೋಡ್ ಆಗಿದೆ. ಅದು PDF ಆಗಿ ಕನ್ವರ್ಟ್ ಆಗಿದೆ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ಓಪನ್ ಆಗಿದೆ ನೋಡಿ. ಈಗ ಮತ್ತು ಇದನ್ನ ಹೇಗೆ ಶೇರ್ ಮಾಡೋದು ವಾಟ್ಸಪ್ಗೆ ಅಂತ ಹೇಳ್ತೀನಿ ನೋಡಿ. ಈಗ ಇಲ್ಲಿ 3 ಡಾಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೇರ್ ಅಂತ ಇದೆ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಆ್ಯಪ್ಗೆ ಶೇರ್ ಮಾಡಬೇಕಂತೀರಿ ಶೇರ್ ಮಾಡಿ.